ಹಲೋ ಗೈಸ್, ಲವ್ ಮೀಡಿಯಾಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಜಿಸ್ನಾ. ಇವತ್ತು ಕೇರಳ ಸ್ಟೈಲ್ ಬೂದುಕುಂಬಳಕಾಯಿ ಸಾರು ಹೇಗೆ ಮಾಡೋದು ಎಂಬುದಾಗಿ ನೋಡೋಣ. ಅದಕ್ಕಾಗಿ ನಾನಿಲ್ಲಿ ಅರ್ಧ ಬೂದುಕುಂಬಳಕಾಯಿ ಕಟ್ ಮಾಡಿ ತಗೊಂಡಿದ್ದೀನಿ, 2 ಟೊಮೆಟೊ ತಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿ 2 ವಿಸಿಲ್ ಹಾಕಿದ್ದೀನಿ. ಈಗ ನಾವು ಅದಕ್ಕೆ ಬೇಕಾಗಿರೋಂಥ ಮಸಾಲೆ ರುಬ್ಬೋಣ. ಅದಕ್ಕಾಗಿ ಒಂದು ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅರ್ಧ ಚಮಚ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾವಿವಾಗ ಮಿಕ್ಸಿಯಲ್ಲಿ ರುಬ್ಬೋಣ. ಇದನ್ನು ತುಂಬ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ರುಬ್ಬಿದ್ದೀನಿ. ಇವಾಗ ಈ ಮಸಾಲೆನ ನಾವು ವಿಸಿಲ್ ಹಾಕಿ ಇಟ್ಟಿರೋಂಥ ಬೂದುಕುಂಬಳಕಾಯಿಗೆ ನಾವು ಆ್ಯಡ್ ಮಾಡೋಣ. ಈಗ ಎಲ್ಲನೂ ಮಸಾಲೆ ಇದಕ್ಕೆ ಹಾಕಿದ್ದೀನಿ. ಹಾಕಿದ ಮೇಲೆ ಮಿಕ್ಸಿ ಜಾರನ್ನ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೇಕು. ಈಗ ನಾವು ಇದನ್ನು ಬೆಂಕಿ ಹಚ್ಚೋಣ. ಈಗ ನಾವು ಗ್ಯಾಸ್ ಆನ್ ಮಾಡಿದ್ದೇವೆ. ಇದು ಚೆನ್ನಾಗಿ ಕುದಿಯೋ ತನಕ ನಾವು ವೇಟ್ ಮಾಡೋಣ. ಆ ಸಮಯದಲ್ಲಿ ನಾವು ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆ ಕೊಡೋಕ್ಕೆ ನಾವು ಇಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ನಾವು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ನಾವು ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೋಣ. ಆನಂತರ ನಾವಿಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕೋಣ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗೋ ತನಕ ಅದನ್ನು ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಸಮಯದಲ್ಲಿ ನಾವು ಫ್ಲೇಮ್ನ ಆಫ್ ಮಾಡೋಣ. ಇದಿವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ನಾವು ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿದ ನಂತರ ಇದನ್ನು ನಾವು ಮಾಡಿಟ್ಟಿರುವಂಥ ಸಾರಿಗೆ ನಾವು ಮಿಕ್ಸ್ ಮಾಡೋಣ. ನಾವೀಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಈ ಸಮಯದಲ್ಲಿ ನೀವು ಗ್ಯಾಸಿಂದ ಇಳಿಸಿ ಇದನ್ನು ಮಿಕ್ಸ್ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನೀವು ರುಚಿ ನೋಡಿ ತಕ್ಕಂತೆ ನೀವು ಸಾಲ್ಟ್ ಹಾಕ್ಬೋದು. ಈಗ ನಮ್ಮದು ಕೇರಳ ಸ್ಟೈಲ್ ಬೂದುಕುಂಬಳಕಾಯಿ ಸಾರು ಇಲ್ಲಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.